ನೋಡಿ ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಿದಾರೆ ಹುಡುಗರೆಲ್ಲ. ಏನ್ ಮಾಡ್ತಿದಾರೆ? 500 rupees ಬೋಟ್ ರೈಡ್ ಅಲ್ಲಿ ನಿಮ್ಗೆ 2 ಬೀಚ್, ಆಮೇಲೆ ಒಂದು ಮೀಟಿಂಗ್ ಪಾಯಿಂಟ್, ನದಿ ಮತ್ತೆ ಸಮುದ್ರ 2 ಮೀಟ್ ಆಗೋ ಜಾಗ. ಆಮೇಲೆ ನಮ್ ಏನಾದ್ರು ನಮ್ಗೆ ಲಕ್ ಇದ್ರೆ ಡಾಲ್ಫಿನ್ ವ್ಯೂನು ಸಿಗ್ಬೋದಂತೆ. ಮೋಸ್ಟ್ಲಿ ಇಲ್ಲಿಂದ ಕುಡ್ಲೆ ಬೀಚಿಗೆ ಹೋಗ್ಬೋದೇನೋ. ರಾಂಗ್ ಡೈರೆಕ್ಷನ್, ನೋ ಪಾರ್ಕಿಂಗ್, ನೋ ಬೀಚ್, ನೋ ಎಕ್ಸಿಟ್, ನೋ ಬ್ಯಾಕ್, ಡೇಂಜರಸ್ ಸ್ಲಿಪರಿ ರಾಕ್ಸ್, ಡೀಪ್ ಸಿ, ಬಿ ಕೇರ್ಫುಲ್ ಆಫ್ ಸಡನ್ ವೇವ್ಸ್. ಈ ತರ ಬೋರ್ಡ್ ಹಾಕಿಟ್ರು ನಮ್ ಜನ ಹೋಗ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಸಖತ್ ಕಾಣ್ತಿದೆ ಗುರು ಇಲ್ಲಿಂದ. ಹೂ ನೋಡಿ, ಫುಲ್ ಅಣ್ಣ ಫುಲ್ ಔಟ್. ನಾನ್ ನಿಮ್ಗೆ 2 ಯೂನಿಕ್ ಬೀಚ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬಟ್ ಅದು ಇಲ್ಲಿ ಆ ಪ್ಯಾಕೇಜ್ ಬಂದ್ ಮಾಡಿದ್ದಾರೆ. ನೀರ್ ಆಡ್ಕೊಂಡು ಈ ತರ ಬಿತ್ಕೊಂಡಿದ್ರಲ್ಲ, ಏನೋ ಕುಡ್ಕೊಂಡು ಬಿತ್ಕೊಂಡಿದಾರ ಗೊತ್ತಾಗ್ತಿಲ್ಲ ನಂಗೆ. ಬೀಚ್ ಅಲ್ಲಿ ಅಂತದೇನಿಲ್ಲ, ಒಂದ್ 2-3 ರೆಸ್ಟೋರೆಂಟ್ ಇದೆ ಅಷ್ಟೇ. ಮತ್ತೆ ನಿಮ್ ಫಾರಿನರ್ ಸಿಗ್ತಾರೆ, ಆಬ್ವಿಯಸ್ಲಿ ಫಾರಿನರ್ ಸಿಗ್ತಾರೆ. ಇಲ್ಲಾದ್ರೆ ಸಿಗಲ್ಲ. ಇಲ್ಲೆಲ್ಲ ಇದ್ರೆ ಅಷ್ಟು ಜನ ಇಲ್ಲ. ಹಾಯ್ ಬ್ರೋ. ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಗೋಕರ್ಣಕ್ಕೆ ಬಂದು ಈ 3 ಯೂನಿಕ್ ಬೀಚ್ ನೋಡಿಲ್ಲ ಅಂದ್ರೆ ನೀವು ಗೋಕರ್ಣ ಬಂದಿದೆ ವೇಸ್ಟ್. ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಗೋಕರ್ಣದ 3 ಯೂನಿಕ್ ಬೀಚ್ ತೋರಿಸ್ತೀನಿ. ಆ ಒಂದು ಬೀಚು ಓಮ್ ಶೇಪ್ ಅಲ್ಲಿ ಇದೆ, 2ನೇ ಬೀಚು ಹಾಫ್ ಮೂನ್ ಶೇಪ್ ಅಲ್ಲಿ ಇದೆ, 3ನೇ ಬೀಚು ಫುಲ್ ಮೂನ್ ಬೀಚ್ ಅಂತಾನು ಕರೀತಾರೆ. ನೋಡೋಣ ಈ ಬೀಚಸ್ ಎಲ್ಲ ಹೇಗಿರುತ್ತಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಗೋಕರ್ಣದ ಬಸ್ ಸ್ಟ್ಯಾಂಡಿಗೆ ಬಂದ್ಕೊಂಡು ಅಲ್ಲಿಂದ 200 ರೂಪಾಯಿ ಆಟೋ ಇಟ್ಕೊಂಡು ಗೋಕರ್ಣ ಬೀಚ್ ತನಕ, ಓಮ್ ಬೀಚ್ ತನಕ ಬಂದ್ ಮುಟ್ಟೋದು 2 ಕಾಲಾಯ್ತು. ಈಗ ಇಲ್ಲಿಂದ ನಿಮ್ಗೆ ಒಂದೊಂದೇ ಬೀಚ್ ತೋರಿಸ್ತೀನಿ. ಆಲ್ರೆಡಿ ಮಧ್ಯಾಹ್ನದ ಬಿಸಿಲು ಹೇಗಿದೆ ನೋಡಿ, ಸಖತ್ ಇದೆ. ಮಾತ್ರ ಫುಲ್ ವಾಟರ್, ನೀರೆಲ್ಲ ಫುಲ್ ಕ್ಲಿಯರ್ ಅಂದ್ರೆ ಕ್ಲಿಯರ್, ಸಖತ್ ಕ್ಲಿಯರ್ ಇದೆ ನೋಡಿ. ಹುಡುಗರೆಲ್ಲ ಎಂಜಾಯ್ ಮಾಡ್ತಾವ್ರು ನೋಡಿ. ನೀವು ಅನ್ಕೊಂಡಿರ್ತೀರಾ, ಏನು ಇವನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಜನನೇ ಇಲ್ಲ, ಇವನು ಓಮ್ ಬೀಚ್ ಅಲ್ಲೇ ಇದ್ದಾನ, ಇಲ್ಲ ಯಾವ್ದೋ ಬೇರೆ ಬೀಚ್ಗೆ ಹೋಗಿದ್ದಾನಂತ. ನಾನು ಈಗ ಇದ್ದಿದ್ದು ಓಮ್ ಬೀಚ್, ಆದ್ರೆ ನಾನು ಓಮ್ ಬೀಚಿನ ಲಾಸ್ಟ್ ಎಂಡ್, ಓಮ್ ಶೇಪ್ ಅಲ್ಲಿ ಇರೋ ಲಾಸ್ಟ್ ಎಂಡಿಗೆ ಬಂದಿದ್ದೀನಿ. ಅದಕ್ಕೆ ಇಲ್ಲಿ ಯಾರು ಇಲ್ಲ. ಅಲ್ಲಿ ಓಮ್ ಬೀಚ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಜನ ನೋಡ್ಬೋದು, ಸಿಕ್ಕಾಪಟ್ಟೆ ಜನ ಇರ್ತಾರೆ ನೋಡಿ. ನೋಡಿ ಇಲ್ಲಿ ಗೋಕರ್ಣ ಬೀಚ್ ಅಲ್ಲಿ ಎಷ್ಟು ರಾಶಿ ಬೋಟ್ ಇದೆ ನೋಡ್ಗುರು. ನೋಡಿ ಎಷ್ಟು ರಾಶಿ ಬೋಟ್ ಇದೆ ನೋಡಿ, ಕಲ್ಲೆಲ್ಲ ಒಟ್ಟು ರಾಶಿ ಇದೆ. ಇಲ್ಲಿ ಕಲ್ಲು ಸ್ವಲ್ಪ ಜಾಸ್ತಿ ನೋಡಿ. ಇಲ್ಲಿ ನೀವು ನಾವು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ಬೋಟ್ ಇದೆ. ಇದೇ ಬೋಟಲ್ಲಿ ನಾವೀಗ ಹೋಗ್ತೀವಿ ಉಳಿದಿದ್ದು ಯೂನಿಕ್ ಬೀಚ್ ನೋಡಕ್ಕೆ. ನೋಡಿ ಏನ್ ಸಖತ್ತಾಗಿದೆ ಬೀಚ್. ಇಲ್ಲಿರೋ ಓಮ್ ಬೀಚ್ ನ ಓಮ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಇಲ್ಲಿ ಏನಿದೆಯಲ್ಲ ನೋಡಿ, ಕರೆಕ್ಟ್ ಆಗಿ ನೋಡಿ. ಇಲ್ಲಿಂದ ಹಿಂಗ್ ಬರುತ್ತೆ, ಹಿಂಗ್ ಬಂದು ಹಿಂಗ್ ಹೋಗುತ್ತೆ, ಆಮೇಲೆ ಲಾಸ್ಟ್ ಅಲ್ಲಿಂದ ಮತ್ತೆ ಹಂಗೆ ಆ ಕಡೆ ಹೋಗುತ್ತೆ, ಆಮೇಲೆ ಅಲ್ಲಿ ಮಧ್ಯೆ ಹಿಂಗಿದೆ ಓಮ್ ಶೇಪ್ ಅಲ್ಲಿ ನೋಡಿ. ನೀವು ಆ ಕಡೆ ಓಮ್ ಬೀಚ್ ಆ ಕಡೆ ಯಾರು ಅಷ್ಟು ಜನ ಇರ್ಲಿಲ್ಲ, ಬಟ್ ಇಲ್ಲಿ ಈ ಕಡೆ ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೇ ನೀವು ನೋಡ್ಬೋದು ಎಷ್ಟು ಜನ ಇದಾರೆ ಅಂತ. ಆದ್ರೂ ಎಷ್ಟು ಜನ ಇದಾರೆ ಅದಕ್ಕಿಂತ ಡಬಲ್ ಪ್ಲಾಸ್ಟಿಕ್ಸ್ ಇದೆ ಇಲ್ಲಿ. ಪ್ಲಾಸ್ಟಿಕ್ ನೋಡ್ರೆ ಬೇಜಾರಾಗುತ್ತೆ ಗುರು. ನೋಡಿ ಈ ತರ ಪ್ಲಾಸ್ಟಿಕ್ಸ್ ಬೀಚ್ ಅಲ್ಲಿ ಇದ್ರೆ ನೋಡಕ್ಕೆ ಒಂಥರ ಬೇಜಾರಾಗುತ್ತೆ ನೋಡಿ. ಇಲ್ಲೊಂದು ಏನೋ ಪ್ರೈವೇಟ್ ಸೀಟ್ ತರ ಇದೆ, ದುಡ್ಡು ಕೊಡ್ಬೇಕು ನಾವು ಕೂತ್ಕೊಳ್ಳೋಕೆ. ಒಳ್ಳೆ ಬೀಚ್ ಮುಂದೆ ಕೂತ್ಕೊಂಡು ಆರಾಮ್ ಮಾಡ್ಬೋದು. ಅಲ್ಲಿ ಮತ್ತೆ ಆ ಕಡೆ ಅವರು ಬೋಟಿಂಗ್ ಅವರೆಲ್ಲ ಬೋಟಿಂಗ್ ಎಲ್ಲ ಬುಕ್ ಮಾಡೋದಾದ್ರೆ ಆ ಕಡೆ ಹೋಗ್ಬೇಕು, ಈ ಕಡೆ ಏನ್ ಮಾಡಕ್ ಆಗಲ್ಲ. ನೋಡಿ ಇಲ್ಲಿ ಮಣ್ಣಲ್ಲಿ ಆಟ ಆಡ್ತಿದಾರೆ ಹುಡುಗರೆಲ್ಲ. ಏನ್ ಮಾಡ್ತಿದ್ದೀರಾ ಬ್ರೋ? ಬರಕ್ ಆಗುತ್ತ ಹೊರಗಡೆ? ಚೆನ್ನಾಗಾಗುತ್ತೆ ಬಿಸಿಲಲ್ಲಿ. ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಸಬ್ಸ್ಕ್ರೈಬ್ ಮಾಡಿ. 1 2 3 4 5 ಮಿಸ್ಟರ್ ಬ್ರೋ ಟ್ರಾವೆಲ್ಸ್. ಬನ್ನಿ ಈಗ ಅಲ್ಲಿ ಹೋಗಿ ಬುಕಿಂಗ್ ಮಾಡಿ ಅಲ್ಲಿಂದ ಬೋಟ್ ಅಲ್ಲಿ ಇನ್ನೊಂದು ಬೀಚಿಗೆ ಹೋಗೋಣ, ಇನ್ನೊಂದು ಸೀಕ್ರೆಟ್ ಬೀಚ್. ಆ ಸೀಕ್ರೆಟ್ ಬೀಚ್ ಯಾವ್ದಂತ ನಾನು ನಿಮ್ಗೆ ಈಗ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬಿಸಿಲು ಮಾತ್ರ ಸಖತ್ತಿದೆ, ಬಿಸಿಲಲ್ಲೇ ವಿಡಿಯೋ ಚೆನ್ನಾಗಿ ಬರೋದು. ಬಿಸಿಲಿದ್ರು ಆ ನೀರಲ್ಲಿ ಆಡಕ್ಕೆ ತುಂಬಾ ಚೆನ್ನಾಗುತ್ತೆ ನೋಡಿ. ಈ ಕಡೆ ನೋಡಿ ಎಷ್ಟು ಜನ ಇದಾರೆ ಇಲ್ಲಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ನೀವು ಓಮ್ ಬೀಚ್ ಏನ್ ಬರ್ತೀರಲ್ಲ ಎಂಟ್ರೆನ್ಸ್ ಇಂದ ಬಂದ್ಮೇಲೆ ನಿಮಗೆ ಈ ತರ ಜಾಗ ಸಿಗುತ್ತೆ ಸ್ಟಾರ್ಟಿಂಗ್. ನೋಡಿ ಎಷ್ಟು ಜನ ಇದಾರೆ ನೋಡಿ. ನೋಡಿ ಈ ತರ ಬೀಚ್ ಸೈಡ್ ಅಲ್ಲೆಲ್ಲ ಈ ತರ ಏನೇನೋ ಇದು
ಮ್ಯಾಗ್ನೆಟ್ ಅದು ಇದು ಎಲ್ಲ ಹಾಕಿರ್ತಾರೆ. ಯಾರ್ಯಾರು ತಗೊಳಕ್ ಇಷ್ಟ ಇರುತ್ತೆ ಅವ್ರು ತಗೊಳ್ಬಹುದು ನೋಡಿ. ನಾನ್ ನಿಮ್ಗೆ 2 ಯೂನಿಕ್ ಬೀಚ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಬಟ್ ಅದು ಇಲ್ಲಿ ಆ ಪ್ಯಾಕೇಜ್ ಬಂದ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಫಸ್ಟ್ ಇಲ್ಲೊಂದು ಪ್ಯಾಕೇಜ್ ಇತ್ತು 600 ರುಪೀಸ್ಗೆ ನಿಮ್ಗೆ 2 ಯೂನಿಕ್ ಬೀಚ್ ನ ತೋರಿಸಿ ಅಲ್ಲಿ 20 ಮಿನಿಟ್ಸ್ ಅಲ್ಲೇ ನಿಮ್ಗೆ ಎಂಜಾಯ್ ಮಾಡಕ್ ಬಿಡ್ತಾರೆ, ಆಮೇಲೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಈಗ ಅದೆಲ್ಲ ಬಂದ್ ಮಾಡಿದ್ದಾರೆ, ಅಲ್ಲೇನೋ ಜನ ಎಲ್ಲ ಇಲ್ಲ ಅಂತೆ ಅಷ್ಟು. ಸೊ ಈಗ ನಾನು ಇನ್ನೊಂದು ಪ್ಯಾಕೇಜ್ ಬುಕ್ ಮಾಡ್ತೀನಿ 500 ರೂಪಾಯಿದು. ಬರೀ ಜಸ್ಟ್ ವ್ಯೂ, ಬರೀ ಜಸ್ಟ್ ನೋಡಕ್ ಬಿಡ್ತಾರೆ. ಏನೋ 3 ಬೀಚು, 1 ಲೈಟ್ ಹೌಸ್, ಆಮೇಲೆ ಇನ್ನೊಂದೇನೋ ಹೇಳಿದ್ರು. ಬನ್ನಿ ಅದಕ್ಕೆ ಹೋಗೋಣ. ನಿಮ್ಗೆ ಬೋಟ್ ರೈಡ್ ನಾನು ಹೇಳಿದ್ನಲ್ಲ, 500 ರುಪೀಸ್ ಬೋಟ್ ರೈಡ್ ಅಲ್ಲಿ ನಿಮ್ಗೆ 2 ಬೀಚು, ಆಮೇಲೆ 1 ಮೀಟಿಂಗ್ ಪಾಯಿಂಟ್, ನದಿ ಮತ್ತೆ ಸಮುದ್ರ 2 ಮೀಟ್ ಆಗೋ ಜಾಗ. ಆಮೇಲೆ ಏನಾದ್ರು ನಮ್ಗೆ ಲಕ್ ಇದ್ರೆ ಡಾಲ್ಫಿನ್ ವ್ಯೂನು ಸಿಗ್ಬೋದಂತೆ. ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಇಲ್ಲಿ ನೋಡಿ, ಈ ರೈಡ್ ಅಲ್ಲಿ ಇದಿಷ್ಟು ಕವರ್ ಮಾಡ್ತಾರೆ: ಹಾಫ್ ಮೂನ್ ಬೀಚ್, ಪ್ಯಾರಡೈಸ್ ಬೀಚ್, ಲೈಟ್ ಹೌಸ್, ರಿವರ್ ಅಂಡ್ ಸಿ ಜಾಯ್ನಿಂಗ್. ನಮ್ ಲಕ್ ಇದ್ರೆ ಡಾಲ್ಫಿನ್ ಕಾಣುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೋಡಿ ರೆಡ್ ಕಲರ್ ಬೋಟ್ ಏನಿದೆಯಲ್ಲ, ಶ್ರೀ ವೀರ ಗಣಪತಿ, ಆ ಬೋಟ್ ಅಲ್ಲೇ ನಾವು ಹೋಗೋದೀಗ. ಬೋಟ್ ಬರ್ತಾ ಇದೆ. ಮನೆಯಲ್ಲಿ ಬೋಟ್ ಹತ್ತಿದೀವಿ. ಜಾಕೆಟ್ ಎಲ್ಲ ಹಾಕೊಂಡ್ವಿ. ಫಸ್ಟ್ ಬೀಚಿಗೆ ವಿಸಿಟ್ ಕೊಡೋಣ ಅಂತ ಹೋಗ್ತಿದೀವಿ. ಫುಲ್ ಬೋಟ್ ಆ ಕಡೆ ಈ ಕಡೆ ಟಿಲ್ಟ್ ಆಗ್ತಿದೆ ಗುರು. ಇಲ್ಲಿ ಮತ್ತೆ ಪ್ಯಾಕೇಜ್ ಅಲ್ಲಿ ಒಬ್ರು ಗೈಡ್ ಅಂತಾನು ಇರ್ತಾರೆ. ನಾನು ನಿಮ್ಗೆ ಗೈಡ್ ತೋರಿಸ್ತೀನಿ ನೋಡಿ. ಆಕ್ಚುಲಿ ಇವರೇ ಅವ್ರ ಗೈಡ್. ಇವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ, ಏನೇನಿದೆ, ಡಾಲ್ಫಿನ್ ಎಲ್ಲಿ ಕಾಣುತ್ತೆ, ಅಂದ್ರೆ ನಾವು ಯಾವ ಸೈಡ್ ನೋಡ್ಬೇಕು ಎಲ್ಲ ಹೇಳ್ತಾರೆ ಇವರು. ಆಕ್ಚುಲಿ ನಿಮ್ಗೆ ಇಲ್ಲಿ ಬೋಟ್ ರೈಡ್ ಮಾಡಕ್ಕೆ ಅನ್ಸಿಲ್ಲ, ನಿಮ್ಗೆ ಟ್ರಕ್ಕಿಂಗ್ ಮಾಡ್ಬೇಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಕಲ್ ಕಾಣ್ತಿದ್ದೀರಲ್ಲ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಕಲ್ ಕಾಣ್ತಿದ್ದೀರಲ್ಲ, ನೀವು ಅಲ್ಲಿಂದ ಟ್ರಕ್ ಮಾಡ್ಕೊಂಡ್ ಬರ್ಬೇಕು. ಅಲ್ಲಿಂದ ಟ್ರಕ್ ಮಾಡಿ ಈ ಸೈಡ್ ಈ ಬೀಚ್ ಬರ್ಬೇಕು ನೋಡಿ. ಇಲ್ಲೊಂದು ಬೀಚ್ ಇದೆ, ಇದೆ ಹಾಫ್ ಮೂನ್ ಬೀಚ್. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಹಾಫ್ ಮೂನ್ ಶೇಪ್ ಅಲ್ಲಿ ಕಾಣ್ತದೆ ನೋಡಿ. ಈ ಬಂಡೆಯಿಂದ ಆ ಬಂಡೆಗೆ ಫುಲ್ ಹಾಫ್ ಮೂನ್ ಶೇಪ್ ಅಲ್ಲಿ ಇದೆ. ಸೊ ಹಾಗಾಗಿ ಈ ಬೀಚ್ಗೆ ಹಾಫ್ ಮೂನ್ ಬೀಚ್ ಅಂತ ಕರೀತಾರೆ. ಮತ್ತೆ ಈ ಬೀಚ್ ಸಡನ್ಲಿ ಡೀಪ್ ಇದೆ, ಓಮ್ ಬೀಚ್ ತರಲ್ಲ. ಓಮ್ ಬೀಚ್ ಅಲ್ಲಿ ನೀವು ಎಷ್ಟೇ ದೂರ ಹೋದ್ರೂ ಸಡನ್ಲಿ ಡೀಪ್ ಸಿಗಲ್ಲ. ಬಟ್ ಇಲ್ಲಿ ಹತ್ತನೇ ತುಂಬಾ ಡೀಪ್ ಇದೆ, ಮತ್ತೆ ಸ್ವಲ್ಪ ಡೇಂಜರಸ್. ಯಾಕಂತಂದ್ರೆ ಇಲ್ಲಿ ವೇವ್ಸ್ ಎನಿ ಟೈಮ್ ಬರುತ್ತೆ. ಮತ್ತೆ ಇಲ್ಲಿ ಯಾವುದೇ ವೆಹಿಕಲ್ಸ್ ಬರಲ್ಲ. ಬೋಟ್ ಅಲ್ಲಿ ಬರ್ಬೇಕಿಲ್ಲ ಅಂತಂದ್ರೆ ಜಂಗಲ್ ಒಳಗಡೆ ಟ್ರೆಕ್ಕಿಂಗ್ ಮಾಡಿ ಬರ್ಬೇಕಿಲ್ಲ ಅಂತಂದ್ರೆ ಗುಡ್ಡದ ತುದಿಯಿಂದ. ಬಟ್ ಅದು ಸ್ವಲ್ಪ ಡೇಂಜರಸ್. ಜಂಗಲ್ ಒಳಗಡೆ ಆರಾಮಾಗಿ ಬರ್ಬೋದು. ಮತ್ತೆ ಈ ಒಂದು ಬೀಚ್ ಅಲ್ಲಿ 3 ರಿಂದ 4 ಹೋಟೆಲ್ ಅಂಡ್ ರೆಸ್ಟೋರೆಂಟ್ಸ್ ಇದೆ. ರೂಮ್ಸ್ ಎಲ್ಲ ಸಿಗುತ್ತೆ. ರೂಮ್ಸ್ ಅಂದ್ರೆ ಇಲ್ಲಿ ಹಟ್ಸ್. ಮತ್ತೆ ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ, ಸೋಲರ್. ಹೆಚ್ಚಾಗಿ ಫಾರಿನರ್ಸ್ ಎಲ್ಲ ಸ್ಟೇ ಮಾಡ್ತಾರೆ. ಇವಾಗ ನ್ಯೂ ಇಯರ್, ಕ್ರಿಸ್ಮಸ್ ಟೈಮ್ ಇಲ್ಲ, ಇಂಡಿಯನ್ಸ್ ಫಾರಿನರ್ಸ್ ಸೇರ್ಕೊಂಡು ಪಾರ್ಟಿ. ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಕಾಣ್ತಿದಿರಲ್ಲ, ಅದೇ ಆಕ್ಚುಲಿ ಹಾಫ್ ಮೂನ್ ಬೀಚ್. ಕಾಯಕಿಂಗ್ ಎಲ್ಲ ಮಾಡ್ತಾ ಇದಾರೆ. ನೀವು ಇಲ್ಲಿ ಆಕ್ಚುಲಿ ನೋಡ್ಬೋದು, ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಿ ಜನರೆಲ್ಲ. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಅದ್ರ ಪಕ್ಕದ ಬೀಚ್ ಏನಿದೆಯಲ್ಲ, ಇದು ಫುಲ್ ಮೂನ್ ಬೀಚ್ ಅಂತ, ಪ್ಯಾರಡೈಸ್ ಬೀಚ್ ಅಂತಾನು ಕರೀತಾರೆ. ಇದು ಆಕ್ಚುಲಿ ಪ್ಯಾರಡೈಸ್ ಬೀಚ್, ಫುಲ್ ಮೂನ್ ಬೀಚ್ ಅಂತಾನು ಕರೀತಾರೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವು ಕೂಡ ಅಷ್ಟೇ, ವೆಹಿಕಲ್ಸ್ ಏನು ಬರಲ್ಲ. ಬೋಟ್ ಅಲ್ಲಿ ಬರ್ಬೇಕಿಲ್ಲ ಅಂತಂದ್ರೆ ಹಾಫ್ ಮೂನ್ ಬೀಚ್ ಇಂದ ಜಂಗಲ್ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಬರ್ತಾರೆ ನೋಡಿ. ಅವ್ರು ಬರ್ತಿದಾರಲ್ಲ ಆ ತರ. ಮತ್ತೆ ಈ ಬೀಚ್ ಗೋಕರ್ಣದಲ್ಲಿ ಎಷ್ಟು ಬೀಚ್ ಇದೆ ನೋಡಿ. ಎಲ್ಲಾ ಬೀಚ್ಗಿನ ತುಂಬಾ ಡೀಪ್ ಆಗಿರೋ ಬೀಚ್ ಅಂತಂದ್ರೆ ಇದೆ. ಈ ಬೀಚ್ ಹಾಫ್ ಮೂನ್ಗಿನ ತುಂಬಾನೇ ಡೀಪ್ ಇದೆ, ಮತ್ತೆ ತುಂಬಾನೇ ಡೇಂಜರಸ್. ಯಾಕಂತಂದ್ರೆ ಇಲ್ಲಿ ಒಂದೊಂದ್ಸರಿ ಬೋಟ್ ಕೂಡ ಸರಿಯಾಗಿ ಹಿಡಿಯಕ್ಕಾಗಲ್ಲ, ಅಷ್ಟು ದೊಡ್ಡ ದೊಡ್ಡ ವೇವ್ಸ್ ಬರುತ್ತೆ. ಅಲ್ಲಿ ಮೇಲ್ಗಡೆ ಬೀಚ್ ಕಾಣಿಸ್ತಿಲ್ಲ, ಫುಲ್ ಬೀಚ್ ಏರಿಯಾ ಎಲ್ಲ ಕ್ಲೋಸ್ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ವೇವ್ಸ್ ಬರುತ್ತೆ. ಮತ್ತೆ ತುಂಬಾ ಜನ ಫಾರಿನರ್ಸ್ 1 ತಿಂಗಳ 2 ತಿಂಗಳ ಹೀಗೆ ಫ್ರೀ ಆಗಿ ಟೆಂಟ್ ಹೊಡೆದು ಸ್ಟೇ ಮಾಡ್ತಾ ಇದ್ರು. ಹೇಳೋರು ಕೇಳೋರು ಯಾರು ಇರ್ತಿರ್ಲಿಲ್ಲ. ಬಟ್ ಇವಾಗ ಒಬ್ರು ಬೀಚ್ ಅನ್ನ ಲೀಸಿಗೆ ತಗೊಂಡಿದ್ರೆ, ಹಾಗಾಗಿ ಈ ಬೀಚ್ ಇವಾಗ ಪ್ರೈವೇಟ್ ಬೀಚ್ ಆಗಿದೆ. ಮತ್ತೆಲ್ಲ ಫ್ರೀ ಆಗಿ ಟೆಂಟ್ ಹೊಡೆದು ಸ್ಟೇ ಮಾಡ್ತಾ ಇದ್ರಲ್ಲ, ಇವಾಗ ಅವ್ರದೇ ಟೆಂಟ್ ಸ್ಟೇ ಇರುತ್ತೆ. ನೀವಲ್ಲಿ ಸ್ಟೇ ಮಾಡ್ಬೇಕಂದ್ರೆ ಅವರಿಗೆ ರೆಂಟ್ ಅನ್ನ ಕೊಟ್ಬಿಟ್ಟು ಸ್ಟೇ ಮಾಡ್ತಾರೆ. ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಅಲೌಡ್ ಇಲ್ಲ. ನೀವು ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಈ ತರ ಜಾಕೆಟ್ ಹಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಹತ್ರನೇ ಸುಮಾರು 5 ರಿಂದ 6 ಮೀಟರ್ ಡೀಪ್ ಇದೆ. ಮತ್ತೆ ಹತ್ರ ಈ ತರ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇರೋದ್ರಿಂದ ವೇವ್ಸ್ ಎಲ್ಲ ಬಂದಾಗ ಬಂಡೆಗೆ ಹೋಗಿ ಅಪ್ಪಳಿಸಿರ್ತಂದ್ರೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಅಲೌಡ್ ಇಲ್ಲ. ಮತ್ತೆ ಇಲ್ಲೂ ಕೂಡ ಅಷ್ಟೇ, ಎಲೆಕ್ಟ್ರಿಸಿಟಿ ಇಲ್ಲ, ಸೋಲಾರ್ ಮೇಲ್ಗಡೆ ನೋಡ್ಬೋದು, ಸೋಲಾರ್ ಪ್ಯಾನೆಲ್. ಮತ್ತೆ ನೀವು ಎಷ್ಟೇ ಪರ್ಫೆಕ್ಟ್ ಸ್ವಿಮ್ಮರ್ ಆದ್ರೂ ಕೂಡ ಇಲ್ಲಿ ಸ್ವಿಮ್ಮಿಂಗ್ ಮಾಡಕ್ಕೆ ಸ್ವಲ್ಪ ಟಫ್ ಆಗುತ್ತೆ. ಯಾಕಂದ್ರೆ ವೇವ್ಸ್ ಬಂಡೆಗೆ ಬಂದು ಅಪ್ಪಳಿಸಿದಾಗ ಅಲ್ಲೊಂದು ಸುಳಿ ಆಗುತ್ತೆ. ಸುಳಿ ಆಗಿ ಆ ಸುಳಿ ಏನಾದ್ರು ಸಿಕ್ಕಿದ್ರೆ ಕೆಳಗಡೆ ಹೇಳ್ಕೊಡುತ್ತೆ, ತುಂಬಾ ಡೇಂಜರಸ್.
ತದಡಿ ಅಂತ. ಅಲ್ಲಿಂದ ತುಂಬಾ ಬೋಟ್ಸ್ ಗಳು ಡೀಪ್ ಸಿಗೆ ಫಿಶಿಂಗ್ ಹೋಗುತ್ತೆ. ನೋಡಿ ಆ ಕಡೆ ಚಿಕ್ಕ ಚಿಕ್ಕದಾಗೆಲ್ಲ ಬೋಟ್ ಕಾಣಿಸ್ತಿದೆಯಲ್ಲ, ಆಕ್ಚುಲಿ ತುಂಬಾ ದೊಡ್ಡ ದೊಡ್ಡ ಬೋಟ್ಗಳು. ಅವರು ನಮ್ಮ ಬೋಟ್ಗಿನ ಸುಮಾರು ಒಂದು 15ರಿಂದ 20 ಪಟ್ಟು ದೊಡ್ಡ ದೊಡ್ಡ ಬೋಟ್ಗಳು. ಅವರೆಲ್ಲ 1 ವಾರ 2 ವಾರ ಡೀಪ್ ಸಿಲೆ ಫಿಶಿಂಗ್ ಮಾಡ್ತಾ ಇರ್ತಾರೆ. ಡೇ ಟೈಮ್ ನಲ್ಲಿ ಹೇಗೋ ಮಾಡಿ ಬಂದ್ಬಿಡ್ತಾರೆ. ಬಟ್ ನೈಟ್ ನಲ್ಲಿ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲಲ್ವಾ, ಹಾಗಾಗಿ ಹಾರ್ಬರ್ ಲೈಟ್ ಹೌಸ್ ಅವರಿಗೆ ಸಿಗ್ನಲ್ ಮಾಡುತ್ತೆ. ನೈಟ್ ಟೈಮ್ ನಲ್ಲಿ ಪ್ರತಿಯೊಂದು ಬೋಟ್ಗಳು ಹಾರ್ಬರ್ ಲೈಟ್ ಹೌಸ್ ಸಿಗ್ನಲ್ ಹಿಡ್ಕೊಂಡು ಹಾರ್ಬರ್ಗೆ ಹೋಗುತ್ತೆ. ಇನ್ನು ನೋಡಿ ಸರ್, ಬೋಟ್ ಈ ಕಡೆ ಒಂದು ಬೀಚ್ ಕಾಣಿಸ್ತಿದೆಲ್ಲ, ಇದಕ್ಕೆ ಸಂಗಮ್ ಬೀಚ್ ಅಂತ ಕರೀತಾರೆ. ಸಂಗಮ್ ಬೀಚ್ ಅಂದ್ರೆ ಆ ಕಡೆ ಅಘನಾಶಿನಿ ಅಂತ ನದಿ ಬರುತ್ತೆ, ಇದೆಲ್ಲ ಅರಬ್ಬಿ ಸಮುದ್ರ. ಅದೆರಡು ಬಂದು ಆ ಒಂದು ಬೀಚ್ ನ ಮುಂದ್ಗಡೆ ಜಾಯ್ನಿಂಗ್ ಆಗತ್ತೆ. ಸೊ ಜಾಯ್ನಿಂಗ್ ಆಗೋ ಸರಿ ಎದುರುಗಡೆ ಆ ಬೀಚ್ ಇರೋದ್ರಿಂದ ಅದಕ್ಕೆ ಸಂಗಮ್ ಬೀಚ್ ಅಂತ ಕರೀತಾರೆ. ಸಂಗಮ್ ಅಂದ್ರೆ ಜಾಯ್ನಿಂಗ್ ಪ್ಲೇಸ್ ಅಂತ ಅರ್ಥ. ನಾವೀಗ ಈ ಬೋಟ್ ಪ್ಯಾಕೇಜ್ ಅಲ್ಲಿ ನಾವು ಆಕ್ಚುಲಿ 2 ಬೀಚ್ ನೋಡಿದ್ವಿ, ಒಂದು ಹಾಫ್ ಮೂನ್ ಬೀಚ್ ಮತ್ತೆ ಒಂದು ಫುಲ್ ಮೂನ್ ಬೀಚ್. ಆ ಫುಲ್ ಮೂನ್ ಬೀಚ್ ಏನಂದ್ರೆ ಪ್ಯಾರಡೈಸ್ ಬೀಚ್. ಪ್ಯಾರಡೈಸ್ ಬೀಚ್ ನ ಫುಲ್ ಮೂನ್ ಬೀಚ್ ಅಂತಾನು ಕರೀತಾರೆ. ಇನ್ನೊಂದು ಹಾಫ್ ಮೂನ್ ಬೀಚ್ ಏನಿದೆಯಲ್ಲ, ಅದು ಹಾಫ್ ಮೂನ್ ಶೇಪ್ ಅಲ್ಲಿ ಇರುತ್ತೆ, ಸೊ ಅದನ್ನ ಹಾಫ್ ಮೂನ್ ಬೀಚ್ ಅಂತ ಕರೀತಾರೆ. ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಲೈಟ್ ಹೌಸ್. ಇದನ್ನು ತೋರಿಸಿದಾರೆ ಅವರು. ನೋಡಿ ಲೈಟ್ ಹೌಸ್ ಏನಿದೆಯಲ್ಲ, ಇದನ್ನು ತೋರಿಸಿದ್ದಾರೆ. ಆಮೇಲೆ ಡಾಲ್ಫಿನ್ ವ್ಯೂನು ಇದೆ. ಅವ್ರು ಅಷ್ಟೇನು ಹೋಪ್ಸ್ ಕೊಡಲ್ಲ ಡಾಲ್ಫಿನ್ ಕಂಡೆ ಕಾಣುತ್ತಂತ. ನನಗೆ ಇಲ್ಲಿ ಒಂದ್ಸಲ ಡಾಲ್ಫಿನ್ ಮೇಲೆ ಹಾರ್ತು, ನಂಗೆ ನೋಡಕ್ ಆಗ್ಲಿಲ್ಲ. ಸೊ ಈಗ ನೋಡ್ತಾ ಇದ್ದೀನಿ ಎಲ್ಲಾದ್ರೂ ಸಿಗುತ್ತಂತ. ಚೆನ್ನಾಗಿತ್ತು. ಇವತ್ತು ಸ್ವಲ್ಪ ಟೈಟ್, ಸ್ವಲ್ಪ ವೇವ್ ಸ್ವಲ್ಪ ಜಾಸ್ತಿ ಇದೆ. ನೋಡಿ ಕಲ್ಲೆಲ್ಲ ಕಾಣಿಸ್ತಾ ಇಲ್ಲ, ಕಲ್ಲೆಲ್ಲ ಅಡಿಗಡೆನೇ ಇದೆ. ಆಕ್ಚುಲಿ ಇಲ್ಲಿ ಗೋಕರ್ಣ ಓಮ್ ಬೀಚ್ ಕೋಸ್ಟಲ್ ಏರಿಯಾದಲ್ಲಿ ಸುಮಾರು ಬೋಟ್ ಫಿಶಿಂಗ್ ಮಾಡ್ತಾ ಇದೆ. ನಾರ್ಮಲ್ ಆಗಿ ಪರ್ಸಿನ್ ಬೋಟ್, ಫಿಶಿಂಗ್ ಬೋಟ್ ಮತ್ತೆ ಮಲ್ಪೆ ಬೋಟ್ ಏನಿದೆಯಲ್ಲ ರೆಡ್ ಕಲರ್, ಅದು ಎಲ್ಲ ಬೋಟ್ ಇಲ್ಲಿ ಫಿಶಿಂಗ್ ಮಾಡ್ತಿದೆ. ನಾವು ನೋಡ್ಬೋದು ಇಲ್ಲಿ. ನೋಡಿ ಇಲ್ಲಿ ಅದ್ರ ಮುಂದೆ ನೋಡಿ ಎಲ್ಲ ಬೋಟ್ ಫಿಶಿಂಗ್ ಮಾಡ್ತಿದೆ. ನೋಡಿ ಸಖತ್ತಾಗಿದೆ ಗುರು. ಇಲ್ಲಿ ಗೋಕರ್ಣದಲ್ಲಿ ಇಷ್ಟು ಬಿಸಿಲಿದ್ರು ನಮ್ಗೆ ಅಷ್ಟು ಬಿಸಿಲು ಅನ್ಸ್ತಾನೆ ಇಲ್ಲ. ಚೆನ್ನಾಗಾಗ್ತಿದೆ, ಒಳ್ಳೆ ಗಾಳಿ ಬೀಸ್ತಿದೆ ಮಾತ್ರ. ಒಳ್ಳೆ ರಾಕಿ ಬಾಯ್ ಸ್ಟೈಲ್ ಅಲ್ಲಿ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ಕರೆಕ್ಟ್ ಆಗಿ ನೋಡೋದಾದ್ರೆ ಅಲ್ಲಿ ಓಮ್ ಬೀಚ್ ಇದೆ. ನೀವು ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಬೈ ರೋಡ್ ರೂಟ್ ಎಲ್ಲೂ ಇಲ್ಲ ಇದಕ್ಕೆ. ಸೊ ನೀವು ಟ್ರಕ್ಕಿಂಗ್ ಮಾಡ್ಕೊಂಡೆ ಬರ್ಬೇಕಿಲ್ಲ, ಈ ತರ ಬೋಟಲ್ಲಿ ಬರಬೇಕು. ಬೋಟಲ್ಲಿ ಬಂದ್ರೆ ನಮ್ ತರ ಜಸ್ಟ್ ಒಂದು ವ್ಯೂ ನೋಡ್ಬೋದು ಅಷ್ಟೇ, ಅಲ್ಲಿ ಹೋಗಕ್ ಬಿಡಲ್ಲ. ಅಲ್ಲಿ ಈಗ ಎಷ್ಟು ಜನ ಇದಾರಲ್ಲ ಅವರೆಲ್ಲ ಟ್ರಕ್ಕಿಂಗ್ ಮಾಡ್ಕೊಂಡೇ ಬಂದಿದ್ದಾರೆ. ಟ್ರಕ್ಕಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಬೆಳಗ್ಗೆನೆ ಬಂದಿರ್ಬೇಕು ಗೋಕರ್ಣಕ್ಕೆ, ಇಲ್ಲ ತುಂಬಾ ಕಷ್ಟ ಆಗುತ್ತೆ. ಟ್ರಕ್ಕಿಂಗ್ ಮಾಡ್ಕೊಂಡು ಇದೇನಿದೆಯಲ್ಲ ಹಾಫ್ ಮೂನ್ ಬೀಚ್, ಹಾಫ್ ಮೂನ್ ಶೇಪ್ ಅಲ್ಲಿ ಇದೆ, ಹಾಫ್ ಮೂನ್ ಬೀಚಿಗೆ ಬರಬೇಕು. ಆಮೇಲೆ ಅಲ್ಲಿಂದ ಟ್ರಕ್ಕಿಂಗ್ ಮಾಡ್ತಾ 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 ಇದೇನಿದೆಯಲ್ಲ ಇದು ಪ್ಯಾರಡೈಸ್ ಬೀಚ್ ಅಂತ ಇಲ್ಲಿರು. ಅದು ಮತ್ತೆ ಪಕ್ಕ ಬಂದ್ರೆ ಅದು ಲೈಟ್ ಹೌಸ್ ಇದೆ. ಆಮೇಲೆ ಆ ಕಡೆ ಇದ್ರ ಆಪೋಸಿಟ್ ಏನಿದೆಯಲ್ಲ, ಇದು ಕಂಪ್ಲೀಟ್ ಆಪೋಸಿಟ್, ಅದು ನಿರ್ವಾಣ ಬೀಚ್ ಇದೆ. ಲಾಂಗೆಸ್ಟ್ ಬೀಚ್ ಅಂತಾನು ಕರೀತಾರೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಬೀಚ್ ಇದೆ. ಫೇಮಸ್ ಆಗಿರೋದು ಓಮ್ ಬೀಚ್ ಮಾತ್ರ. ಇದೆಲ್ಲ ಪ್ರೈವೇಟ್ ಬೀಚ್. ಮತ್ತೆ ಅದು 2 ಬೀಚ್ ಏನಿದೆಯಲ್ಲ, ಹಾಫ್ ಮೂನ್ ಬೀಚ್ ಮತ್ತೆ ಪ್ಯಾರಡೈಸ್ ಬೀಚ್. ಆ ಬೀಚ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅವಾಗಿನ ಕಾಲದಲ್ಲೆಲ್ಲ ಫಾರಿನರ್ಸ್ ಬಂದ್ಕೊಂಡು ಟೆಂಟ್ ಹಾಕೊಳ್ತಿದ್ರು. 1 ದಿನ 2 ದಿನ ಅಲ್ಲ, 1 ತಿಂಗಳು 2 ತಿಂಗಳು ಟೆಂಟ್ ಹಾಕೊಂಡು ಎಂಜಾಯ್ ಮಾಡ್ತಿದ್ರು. ಹೇಳೋರಿಲ್ಲ ಕೇಳೋರಿರ್ಲಿಲ್ಲ. ಆದ್ರೆ ಈಗ 2 ಬೀಚ್ ಲೀಸಿಗೆ ತಗೊಂಡಿದ್ದಾರೆ. ಅವ್ರದೇ ಓನ್ ಆಗಿ ಒಂದು ಟೆಂಟ್ಗಳಿರುತ್ತೆ ಅವ್ರದ್ದು ಕಂಪ್ನಿದು. ಅವ್ರಿಗೆ ನೀವು ಪೇ ಮಾಡಿದ್ರೆ ನೀವು ಟೆಂಟ್ ಅಲ್ಲಿ ಇರ್ಬೋದು. ನಿಮ್ಗೆ ಇಲ್ಲಿ ಮತ್ತು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಾಗ್ಲಿ ಈ ವಿಡಿಯೋದಾಗಲಿ ನಿಮ್ಗೆ ಎಲ್ಲೂ ಕಲ್ಲುಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಟೈಡ್ಸ್ ವೇವ್ಸ್ ಅಷ್ಟು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ನೀರು ಜಾಸ್ತಿ ಇದೆ. ಸೊ ಯಾವ್ದು ಕಲ್ಲು ಕಾಣಿಸ್ತಾ ಇಲ್ಲ. ಇಲ್ಲ ಅಂದಿದ್ರೆ ಕಲ್ಲು ಎಲ್ಲ ಎದ್ದೆದ್ದು ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಉದ್ದ ಕಲ್ಲಿದೆ ಇಲ್ಲಿ, ಬಟ್ ನಮ್ಗೆ ಈಗ ಕಾಣಿಸ್ತಿಲ್ಲ ಅಷ್ಟೇ, ಎಲ್ಲ ನೀರು ಒಳಗೋಗಿದೆ. ಸಿಕ್ಕಾಪಟ್ಟೆ ಟಿಲ್ಟ್ ಆಗ್ತಿದೆ ಬೋಟ್. ನೋಡಿ ಇಷ್ಟು ಬಿಸಿಲು, ನೋಡಿ ಬಿಸಿಲು ಹೆಂಗಿದೆ ನೋಡಿ. ನಿಮಗೂ ನನಗೇನ್ ಫೀಲ್ ಆಗ್ತಿದೆಯಲ್ಲ ಅದೇ ತರ ನಿಮಗೂ ಫೀಲ್ ಆಗ್ಬೇಕು, ಅದೇ ನನ್ನ ಆಸೆ. ನೋಡಿ ಈ ಬಿಸಿಲು ಹೆಂಗಿದೆ ನೋಡಿ. ಹಂಗೆ ಕೆಳಗೆ ಬಂದ್ರೆ ರಾಕಿ ಸ್ಟೈಲಲ್ಲಿ ಹೋಗ್ತಿದ್ದೀನಿ. ಸಲಾಮ್ ರಾಕಿ ಬಾಯ್, ರಾಕಿ ಸಲಾಮ್ ರಾಕಿ ಬಾಯ್. ವೆಲ್ಕಮ್ ಟು ಗೋಕರ್ಣ, ಆಲ್ಸೋ ಕಾಲ್ಡ್ as ದಕ್ಷಿಣ ಕಾಶಿ, ಟೆಂಪಲ್ ಟೌನ್ ಆಫ್ ಕರ್ನಾಟಕ ಅಂಡ್ ಮಿನಿ ಗೋವಾ. ನಿಮ್ಗೆ ಇಲ್ಲಿ ಗೋಕರ್ಣದಲ್ಲಿ ಓಮ್ ಬೀಚ್ ಇಂದ ಎಲ್ಲಾ ಬೀಚ್ ನೋಡ್ಬೇಕಂದ್ರೆ, ಅದ್ ನಾನು ಏನ್ ಹೇಳಿದ್ನಲ್ಲ 2 ಯೂನಿಕ್ ಬೀಚ್ ಯಾವ್ದು ಅಂತ ಹೇಳಿದ್ರೆ ಹಾಫ್ ಮೂನ್ ಬೀಚ್ ಮತ್ತೆ ಫುಲ್ ಮೂನ್ ಬೀಚ್, ಅದೆಲ್ಲ ನೋಡ್ಬೇಕಂತ ಹೇಳಿದ್ರೆ ಯಾವ್ದು ರೂಟ್ ಆಕ್ಸಿಸ್ ಇಲ್ಲ.
ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೀವು ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಕರೆಕ್ಟ್ ಓಮ್ ಬೀಚ್ ಇಂದ ಪ್ಯಾರಡೈಸ್ ಬೀಚ್ಗೆ ಹೋಗಿ ಏನಿಲ್ಲ ಅಂದ್ರೆ ಒಂದು 2 ಗಂಟೆ ಬೇಕು. ನೀವು 2 ಗಂಟೆ ಟ್ರೆಕ್ಕಿಂಗ್ ಮಾಡ್ತೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದ್ರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬೀಚ್ ನೋಡ್ಕೊಂಡು ಬನ್ನಿ. ಬೀಚಲ್ಲಿ ಅಂಥದ್ದೇನಿಲ್ಲ, ಒಂದು 2-3 ರೆಸ್ಟೋರೆಂಟ್ ಇದೆ ಅಷ್ಟೇ. ಮತ್ತೆ ನಿಮ್ಗೆ ಫಾರಿನರ್ಸ್ ಸಿಗ್ತಾರೆ, ಆಬ್ವಿಯಸ್ಲಿ ಫಾರಿನರ್ಸ್ ಸಿಗ್ತಾರೆ. ಇಲ್ಲಾದ್ರೆ ಸಿಗಲ್ಲ, ಇಲ್ಲೆಲ್ಲ ಇದ್ರೆ ಅಷ್ಟು ಜನ ಇಲ್ಲ. ಹಾಯ್ ಬ್ರೋ, ಹುಡುಗ ಕರೀತವನೆ ಪಾಪ ಅವಾಗಿಂದ ಹಾಯ್ ಬ್ರೋ ಅಂತ. ನೋಡಿ ಫುಲ್ ಅಣ್ಣ ಫುಲ್ ಔಟ್. ಥ್ಯಾಂಕ್ ಯು ಬ್ರೋ. ಬೇಕು. ಸೊ ನಿಮ್ಗೆ ಏನಾದ್ರು ಟ್ರೆಕ್ಕಿಂಗ್ ಮಾಡ್ಬೇಕಂತ ಆಸೆ ಇದ್ರೆ ನೀವು ಒಂದು ಚಿಕ್ಕ ಟ್ರೆಕ್ಕಿಂಗ್ ಮಾಡ್ಬೋದು. ಆದ್ರೆ ಈ ಬಿಸಿಲಲ್ಲ ಅಂತ ನಾನು ಹೇಳ್ತೀನಿ ಬೇಡವೇ ಬೇಡ. ಮಳೆಗಾಲದಲ್ಲಿ ಬೇಕಾದ್ರೆ ಬನ್ನಿ, ಮಳೆಗಾಲದಲ್ಲಿ ಓಪನ್ ಇರುತ್ತೋ ಗೊತ್ತಿಲ್ಲ. ಮತ್ತೆ ಈ ಓಮ್ ಬೀಚಲ್ಲಿ ನಿಮಗೆ ಬನಾನಾ ಬೋಟ್ ರೈಡ್, ಜೆಟ್ಸ್ಕಿ, ಸುಮಾರು ವಾಟರ್ ಆಕ್ಟಿವಿಟೀಸ್ ಇದೆ. ನಾನು ಯಾವ್ದು ಟ್ರೈ ಮಾಡಿಲ್ಲ, ನಂದೆಲ್ಲ ಬಜೆಟ್ ಔಟ್ ಇದೆ. ಅದು ನೀನ್ ನೋಡ್ರ ಅಯ್ಯೋ ಪಾಪ. ಅಷ್ಟೆಲ್ಲ ಬಜೆಟ್ ಇಲ್ಲ, ಎಲ್ಲ 500 ಅಂತಾರೆ ನನ್ನ ಮಕ್ಕಳು. ನೋಡಿ ಒಳ್ಳೆ ಜಾಲಿ ಮಾಡ್ತಾವ್ರೆ ನೋಡಿ ಹುಡುಗರೆಲ್ಲ. ನೀರ್ ಆಡ್ಕೊಂಡು ಈ ತರ ಬಿತ್ಕೊಂಡಿದ್ರಲ್ಲ, ಏನೋ ಕುಡ್ಕೊಂಡು ಬಿತ್ಕೊಂಡಿದಾರ ಗೊತ್ತಾಗ್ತಿಲ್ಲ ನಂಗೆ. ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಅಲ್ಲಿ ಹೇಳಿ. ಅಣ್ಣ ಫುಲ್ ಔಟ್ ನೋಡಿ, ನೀರ್ ಬಂದ್ ತಡೆದ್ರು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನಂಗೆ ಬೋಟ್ ರೈಡ್ ಮಾತ್ರ ತುಂಬಾ ಇಷ್ಟ ಆಯ್ತು. 2 ಬೀಚ್ ನೋಡಿದೆ, 1 ಲೈಟ್ ಹೌಸ್ ನೋಡಿದೆ, ಡಾಲ್ಫಿನ್. ಅವ್ರು ಬೇರೆಯವ್ರು ನೋಡಿದ್ರು, ನಂಗೆ ನೋಡಕ್ಕಾಗಿಲ್ಲ. ನೋಡಿ ಇಲ್ಲಿ ಲೈನಲ್ಲೆಲ್ಲ ಬೀಚಲ್ಲೆಲ್ಲ ಏನೇನೋ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಆರ್ಟಿಕಲ್ಸ್ ತರ ಇದೆ, ಚೆನ್ನಾಗಿದೆ. ನೋಡಿ ಮ್ಯಾಗ್ನೆಟ್ಸ್ ಎಲ್ಲ ಇದೆ ನೋಡಿ, ಮ್ಯಾಗ್ನೆಟ್ಸ್ ಎಲ್ಲಾ ತರ ಮ್ಯಾಗ್ನೆಟ್ಸ್ ಸಿಗುತ್ತೆ ನೋಡಿ. ಇಲ್ಲಿ ನೀವು ಕರೆಕ್ಟ್ ಗೋಕರ್ಣ ಬೀಚ್ ಓಮ್ ಬೀಚ್ ಅಲ್ಲಿ ಬಂತಿದ್ದಂಗೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಕೆಫೆ ಸಿಗುತ್ತೆ, ಎಲ್ಲ ಸಿಗುತ್ತೆ, ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಕುಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಬೋದು ಬೀಚಲ್ಲಿ. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ನಿಮಗೆ ನಾನೀಗ ಓಮ್ ಬೀಚ್ ಎಲ್ಲ ತೋರಿಸ್ದೆ. ಈಗ ಓಮ್ ಬೀಚ್ ಇಂದ ಈ ಕಡೆ ಬರ್ತಿದ್ದೀನಿ, ಅಂದ್ರೆ ಓಮ್ ಬೀಚ್ ಇಂದ ರೈಟ್ ಸೈಡ್ ಹೋಗ್ತಿದ್ದೀನಿ ನಾನು. ಅಲ್ಲಿರೋದೆಲ್ಲ ಓಮ್ ಬೀಚ್. ಈಗ ಓಮ್ ಬೀಚ್ ಈ ಸೈಡ್ ಬರ್ತಿದ್ದೀನಿ. ಇಲ್ಲಿ ಫುಲ್ ಬರೀ ರಾಕ್ಸೇ ಇದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ. ಅದಕ್ಕೂ ನಿಮಗೂ ತೋರ್ಸೋಣ ಅಂತ ಬಂದಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ನೋಡಿ ಸ್ಲಿಪ್ಪರಿ ರಾಕ್ಸ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ, ಜಾರ್ಬೋದು, ನಿಮ್ಮ ಜವಾಬ್ದಾರಿ ನೀವೇ ಅಂತ. ನೋಡಿ ಫುಲ್ ಬರೀ ಕಲ್ಲುಗಳೇ ಇದೆ ಇಲ್ಲಿ, ಸಕ್ಕತ್ತಾಗಿದೆ. ಅವರು ಫೋಟೋ ಶೂಟಿಂಗ್ ಬೆಸ್ಟ್ ಪ್ಲೇಸ್. ಬನ್ನಿ ಇನ್ಮೇಲೆ ಇನ್ನು ಮುಂದೆ ಹತ್ಕೊಂಡು ಹೋಗೋಣ, ಎಲ್ಲಿ ತನಕ ಹೋಗ್ಬೋದು ಅಂತ ನೋಡೋಣ. ಮತ್ತು ಅಲ್ಲಿ ಏನೇನೋ ಇರ್ಬೋದು. ರಾಂಗ್ ಡೈರೆಕ್ಷನ್, ನೋ ಪಾರ್ಕಿಂಗ್, ನೋ ಬೀಚ್, ನೋ ಎಕ್ಸಿಟ್, ನೋ ಬ್ಯಾಕ್, ಡೇಂಜರಸ್ ಸ್ಲಿಪ್ಪರಿ ರಾಕ್ಸ್, ಡೀಪ್ ಸಿ, ಬಿ ಕೇರ್ಫುಲ್ ಆಫ್ ಸಡನ್ ವೇವ್ಸ್. ಈ ತರ ಬೋರ್ಡ್ ಹಾಕಿಟ್ರು ನಮ್ ಜನ ಹೋಗ್ತಾರೆ. ಇಂಡಿಯನ್ ಜನ ಒಂಥರ ಬೇರೆ ತರ ಬಿಲ್ಡ್ ಆಗಿರ್ತಾರೆ ಅವರು. ನೋಡಿ ಇಲ್ಲಿ ಮೇಲ್ ಹತ್ಕೊಂಡ್ ಬಂದೆ, ಇಲ್ಲಿಂದ ಸಕ್ಕತ್ತಾಗಿ ಕಾಣ್ತಿದೆ ಮಾತ್ರ. ಇನ್ನು ಮೇಲ್ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಸೀರಿಯಸ್ ಆಗಿ ಹೇಳ್ತೀನಿ, ಸಕ್ಕತ್ತಾಗಿ ಕಾಣ್ತಿದೆ ಗುರು ಇಲ್ಲಿಂದ. ಹೂ ಸೂಪರ್, ಓ ಮೈ ಗಾಡ್. ನಾನೀಗ ಮೇಲ್ ಹತ್ಕೊಂಡು ಬಂದೆ. ಇಲ್ಲೇನೋ ಎಂಟ್ರಿ ಇಲ್ಲ ಅಂತ ತೋರಿಸ್ತಿದೆ ನೋಡಿ. ಇಲ್ಲಿ ಈ ತರ ಬಂದ್ ಮಾಡಿಟ್ಟಿದ್ದಾರೆ. ನಾನು ಮತ್ತೆ ಅಷ್ಟು ದೂರ ಬಂದಿದೆ ಅಂತಕ್ಕೆ ಹಾರ್ಕೊಂಡು ಹೋಗ್ತೀನಿ. ಅಪ್ಪ ಸಕ್ಕತ್ತಾಗಿದೆ ಗುರು, ಪ್ಲೇಸ್ ಮಾತ್ರ ಸೂಪರ್ ಪ್ಲೇಸ್. ಇಲ್ಲಿಂದ ಮೋಸ್ಟ್ಲಿ ಹಿಂಗೆ ಹೋದ್ರೆ ಸೀದಾ ಕುಡ್ಲೆ ಬೀಚಿಗೆ ಹೋಗ್ಬೋದೇನೋ, ನೋಡೋಣ. ಏನೋ ಇಲ್ಲಿ ಬೇರೆನೇ ಇದೆ ಗುರು, ಇಲ್ಲಿ ಯಾರು ಜನ ಬೇರೆ ಇಲ್ಲ, ಚೆನ್ನಾಗಿದೆ ಪ್ಲೇಸ್. ನೋಡಿ ಇಲ್ಲಿಂದ ವ್ಯೂ ಕಾಣೋದು ನಿಮ್ಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಆಕ್ಚುಲಿ ಏನಿಲ್ಲ, ಅಲ್ಲೊಂದು ಮನೆ ಇದೆ. ಅವರು ಒಂದು 2-3 ನಾಯಿ ಸಾಕಿದ್ದಾರೆ, ನಾಯಿ ಕೂಗ್ತಾ ಇತ್ತು, ಅದಕ್ಕೆ ವಾಪಸ್ ಬಂದೆ. ನಾನೇನೋ ಇದೆ ಅಂತ ಅನ್ಕೊಂಡೆ, ಬಟ್ ಅಲ್ಲಿ ವ್ಯೂ ಚೆನ್ನಾಗಿದೆ. ಅಲ್ಲಿ ಹೋಗೋಕ್ಕಾಗಲ್ಲೇನೋ, ಎಲ್ಲೂ ಎಂಟ್ರಿನ ಕಾಣಿಸ್ತಿಲ್ಲ ನಂಗೆ ಹೋಗೋಕ್ಕೆ. ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ಓಮ್ ಬೀಚ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಈಗ ಓಮ್ ಬೀಚು ಅದೆರಡು ಬೀಚ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ. ಗೋಕರ್ಣ ಬೀಚ್ ಎಲ್ಲ ನೋಡಾಯ್ತು. ಈಗ ವಾಪಸ್ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಶಾಪ್ಸ್ ಇದೆ ಸೈಡ್ ಎಲ್ಲ, ಆರ್ಟಿಕಲ್ಸ್ ಎಲ್ಲ ಇದೆ, ಒಳ್ಳೊಳ್ಳೆ ಮ್ಯಾಗ್ನೆಟ್ಸ್ ಎಲ್ಲ. ಸೊ ನಾನು ಒಂದು ತಗೊಂಡೆ ನೋಡಿ. 4 ಪ್ಲೇಸ್ ಇದೆ: ಓಮ್ ಬೀಚ್, ಮುರುಡೇಶ್ವರ, ಯಾಣ, ಆಮೇಲೆ ಮಿರ್ಜಾನ್. ನಾನು ಇನ್ನೂ ಯಾಣಾಗ ಎಕ್ಸ್ಪ್ಲೋರ್ ಮಾಡಿಲ್ಲ.
ಯಾಣಾಗ ಹೋಗ್ಬೇಕಂದ್ರೆ ಕಮೆಂಟಲ್ಲಿ ಹೇಳಿ, ಜೂನಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ, ಇದೇ ಎಂಟ್ರಿ ಆಗಿರುತ್ತೆ ಓಮ್ ಬೀಚ್ಗೆ. ನೋಡಿ ಇಲ್ಲಿ ಓಮ್ ಬೀಚ್ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲೇ ಕೆಳಗೆ ಇಳ್ಕೊಂಡು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು 5 ನಿಮಿಷ. ಆಮೇಲೆ ನೀವು ಅದೇ ಈ ಸೈಡ್ ಇಂದ ಇಲ್ಲಿ ಮೆಟ್ಲು ಹತ್ಕೊಂಡು ಹಿಂಗ್ ಮೇಲೆ ಹೋದ್ರೆ ನಿಮ್ಗೆ ಕುಡ್ಲೆ ಬೀಚ್ ಸಿಗುತ್ತೆ. ಅದು ಚೆನ್ನಾಗಿದೆ, ನೋಡ್ಕೊ ಬರ್ಬೋದು. ನಾನು ನಿಮ್ಗೆ ಇವತ್ತು ಈ ಗೋಕರ್ಣ ವಿಡಿಯೋದಲ್ಲಿ ನಿಮ್ಗೆ ಟೋಟಲ್ 3 ಬೀಚ್ ತೋರಿಸ್ತಿದ್ದೀನಿ. ಓಮ್ ಬೀಚ್, ಹಾಫ್ ಮೂನ್ ಬೀಚ್ ಮತ್ತೆ ಪ್ಯಾರಡೈಸ್ ಬೀಚ್. ಇವತ್ತು ಇನ್ನೊಂದು ಬೀಚ್ ತೋರ್ಸಕ್ ಹೋಗ್ತಾ ಇದ್ದೀನಿ, ಅದೇ ಕುಡ್ಲೆ ಬೀಚ್. ನಾನು ಈಗಷ್ಟೇ ಏನು ಹೇಳಿದ್ನಲ್ಲ, ಇಲ್ಲಿಂದ ಓಮ್ ಬೀಚ್ ಎಂಟ್ರೆನ್ಸ್ ಇಂದ ರೈಟ್ ತಗೊಂಡ್ರೆ ಸೀದಾ ಕುಡ್ಲೆ ಬೀಚ್ಗೆ ಹೋಗ್ತೀರಾ. ಸೊ ಕುಡ್ಲೆ ಬೀಚ್ ಒಂದು ನಿಮ್ಗೆ ತೋರ್ಸೋಣ ಅಂತ ಈಗ ನಡ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿಂದ 20 ಮಿನಿಟ್ಸ್ ವಾಕ್ ಅಂತ ಅವ್ರು ಹೇಳಿದ್ರು ಅಂಗಡಿಯವರು. ನೋಡೋಣ ಎಷ್ಟು ನಿಮಿಷ ಆಗುತ್ತಂತ. ಈಗ ಮೇ ತಿಂಗಳು, ಅದಕ್ಕೆ ನಾನು ನಿಮ್ಗೆ ಜಾಸ್ತಿ ಬೀಚಸ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇನ್ನು ಜೂನ್ ಬಂದಮೇಲೆ ಚಿಕ್ಕಮಂಗ್ಳೂರು, ಆಮೇಲೆ ಕರ್ನಾಟಕದಲ್ಲಿ ಏನೇನು ವಾಟರ್ ಫಾಲ್ಸ್ ಇದೆ ಎಲ್ಲ ತೋರಿಸ್ತೀನಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಇದೆಲ್ಲ ಮಿಸ್ ಮಾಡ್ಕೊಳ್ತೀರಾ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಜೂನ್ ಜುಲೈ ಫುಲ್ ಮಳೆಗಾಲ, ಆಗಸ್ಟ್ ಸೆಪ್ಟೆಂಬರ್ ತನಕ ಫುಲ್ ವಾಟರ್ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡೋಣ. ನಾನು ಒಬ್ಬನೇ ಅಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫೈನಲಿ 20 ನಿಮಿಷ ಟ್ರೆಕ್ಕಿಂಗ್ ಮಾಡಿಕೊಂಡು ಕುಡ್ಲೆ ಬೀಚಿಗೆ ಬಂದಿದ್ದೀನಿ. ಸಖತ್ತಾಗಿದೆ ಕುಡ್ಲೆ ಬೀಚ್. ಒಂದು 2-3 ರೆಸ್ಟೋರೆಂಟ್ ಇದೆ, ಮತ್ತೇನಿಲ್ಲ, ನಾರ್ಮಲ್ ಬೀಚ್ ಥರನೇ ಇದೆ. ಇಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎಂಜಾಯ್ ಮಾಡ್ತಾವ್ರೆ. ಇಲ್ಲಿ ಮತ್ತೆ ಗೋಕರ್ಣದಲ್ಲಿ ಬರೀ ಬೀಚಸ್ ಮಾತ್ರ ಇಲ್ಲ, ಮಹಾಬಲೇಶ್ವರನ ಫೇಮಸ್ ದೇವಸ್ಥಾನನೂ ಇದೆ. ನಿಮಗೆ ನಾನು ಟೋಟಲ್ 3 ಬೀಚ್ ತೋರಿಸ್ತೆ ಅಂತ ಹೇಳಿದೆ, ಆದ್ರೆ ನಾನು ಇವತ್ತು ನಿಮ್ಗೆ ಟೋಟಲ್ 4 ಬೀಚ್ ತೋರಿಸ್ತೀನಿ. ಕುಡ್ಲೆ ಬೀಚ್ ಒಂದು. ಈ ದೇಶದಲ್ಲಿ 50 ಮಿಲಿಯನ್ ಜನ ಕ್ಯಾನ್ಸರ್ ಅಲ್ಲಿ ಕಷ್ಟಪಡ್ತಿದ್ದಾರೆ. ಮತ್ತೆ 173,000 ಜನ ಇವತ್ತು ಬೆಳಗ್ಗೆ ಎದ್ದೇ ಇಲ್ಲ, ತೀರೋಗ್ಬಿಟ್ಟು. ಇನ್ ಮತ್ತೆ 80 ಮಿಲಿಯನ್ ಜನಗೆ ನಡೆಯಕ್ಕಾಗಲ್ಲ, 300 ಮಿಲಿಯನ್ ಜನಗೆ ಕಲರ್ ಕಾಣಲ್ಲ, ಇನ್ನು 430 ಮಿಲಿಯನ್ ಜನಗೆ ಕಿವಿ ಕೇಳಲ್ಲ. ಇನ್ನು ನಿಮ್ಗೆ ನಿಮ್ ಜೀವನ ಕಷ್ಟ ಅಂತ ಹೇಳಿದ್ರೆ, ನೀವು ಈಗ ಏನ್ ಜೀವನ ಮಾಡ್ತಿದ್ರಲ್ಲ ಆ ಜೀವನನೇ ಇನ್ನೊಬ್ರಿಗೆ ಡ್ರೀಮು. ಸೊ ಏನ್ ಜೀವನ ಇದೆಯಲ್ಲ ಅದನ್ನ ಖುಷಿ ಪಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಆದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಎಲ್ಲಾದ್ರೂ ಒಂದು ಹೊಸ ಜಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಟಾಟಾ ಫ್ರಮ್ ದಕ್ಷಿಣ ಕಾಶಿ.